ಫ್ರೆಂಡ್ಸ್, ಚಿತ್ರಕಲಾ ಚಿತ್ರಸಂತೆಯಲ್ಲಿ ತುಂಬ ಅದ್ಭುತವಾಗಿ ಆರ್ಗನೈಸ್ ಮಾಡಿದ್ದಾರೆ. ಪ್ರತಿಯೊಬ್ಬ ಆರ್ಟಿಸ್ಟು, ನಮ್ಮ ಕರ್ನಾಟಕದಲ್ಲಿರೋ ಪ್ರತಿಯೊಬ್ಬ ಆರ್ಟಿಸ್ಟು ಮತ್ತು ಬೇರೆ ರಾಜ್ಯದಲ್ಲಿರೋ ಎಲ್ಲ ದೊಡ್ಡ ಆರ್ಟಿಸ್ಟುಗಳು ಸಮೇತ ಇಲ್ಲಿ ಭಾಗವಹಿಸಿದ್ದಾರೆ. ತುಂಬ ಅದ್ಭುತವಾದ ಪೇಂಟಿಂಗ್ಸ್ ಬಂದಿದೆ. ಕಣ್ಣಿಗೆ ತುಂಬ ಕಣ್ಣು ತುಂಬಿಕೊಳ್ಳೋಂಥ ಅದೃಷ್ಟ ಈ ಇಯರ್ ನಂದಾಗಿದೆ. ರಿಯಲಿ ತುಂಬ ಖುಷಿ ಆಗುತ್ತೆ. ನಮ್ಮ ಗುರುಗಳು ತುಂಬ ಹೇಳ್ತಾಯಿದ್ರು, ಚಿತ್ರಸಂತೆಗೆ ಹೋಗಬೇಕು, ಅಲ್ಲಿ ನೋಡಬೇಕು, ಅಲ್ಲಿ ಎಂತೆಂಥ ಕಲಾವಿದರು ಬಂದಿರ್ತಾರೆ ಅಂತೇಳಿ. ರಿಯಲಿ ಇವತ್ತು ಅವ್ರನ್ನೆಲ್ಲ ನೋಡಿ ತುಂಬ ಖುಷಿ ಆಯಿತು, ತುಂಬ ಸಂತೋಷ ಆಯಿತು. ನಿಜವಾಗಿ ಪ್ರತಿ ಒಂದು ಚಿತ್ರಕಲೆನೂ ಅದ್ಭುತ ವರ್ಣನೆ ಮಾಡೋಕ್ಕೆ ಚಾನ್ಸೇ ಇಲ್ಲ. ಫ್ರೆಂಡ್ಸ್, ವಿಡಿಯೋನ ನೋಡಿ ನಿಮಗೆ ಗೊತ್ತಾಗುತ್ತೆ ಎಂತೆಂಥ ಕಲಾವಿದರಿದ್ದಾರೆ, ಎಂತೆಂಥ ಕಲಾಕೃತಿಗಳು ಬಂದಿದ್ದಾವೆ ಅಂತೇಳಿ. ಓಕೆ ಫ್ರೆಂಡ್ಸ್, ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ತುಂಬ ಒಳ್ಳೊಳ್ಳೆ ಕಲಾವಿದರನ್ನ ನೋಡಿ, ಒಳ್ಳೊಳ್ಳೆ ಪೇಂಟಿಂಗ್ಸ್ನ ನೋಡಿ ಅಲ್ಲಿ ಪೇಪರಲ್ಲೇ ಕಟ್ ಮಾಡಿರೋ ಚಿತ್ರೋತ್ಸವಲ್ಲ, ಪ್ರತಿ ಒಂದು ಥರ ಡಿಸೈನ್ ಆಗಿರೋ ಚಿತ್ರಕಲೆಗಳನ್ನು ನೋಡಿ ನಿಜವಾಗಿ ಕಣ್ಣು ತುಂಬಿಕೊಂಡು ತುಂಬ ಖುಷಿ ಆಯಿತು ಮನಸ್ಸಿಗೆ. ನಿಜವಾಗಿಯೂ ಈ ಥರ ಒಂದು ಕಲಾವಿದರನ್ನ, ಈ ಥರ ಒಂದು ಕಲಾಕೃತಿಗಳನ್ನ ನನ್ನ ಲೈಫಲ್ಲೇ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಫ್ರೆಂಡ್ಸ್. ರಿಯಲಿ ಅತಿ ಅಮೂಲ್ಯವಾದಂಥ ಸಮಯ ಅಂತ ಹೇಳ್ಬೋದು. ಏಕೆಂದರೆ ನಿಜವಾಗಿ ಒಬ್ಬ ಕಲೆಗಾರನಿಗೆ ಎಷ್ಟು ತಾಳ್ಮೆ ಇರುತ್ತೆ, ಅವ್ನು ಮಾಡಿರೋ ಫ್ರೆಂಡ್ಸಿಗೆ ಎಷ್ಟು ಒಂದು ಮನಸ್ಸನ್ನ ತಣ್ಣಗೆ ಮಾಡೋ ಶಕ್ತಿ ಇರುತ್ತೆ ಗೊತ್ತಾ ಫ್ರೆಂಡ್ಸ್. ಬರೀ ನಟ್ಟು ಬೋಟ್ಗಳಿಂದನೇ ಮಾಡಿದ್ದಾರೆ ನೋಡ್ರಿ ಈ ಚಿತ್ರಗಳೆಲ್ಲ, ಎಷ್ಟು ಅದ್ಭುತವಾಗಿದೆ ನೋಡಿ ಫ್ರೆಂಡ್ಸ್. ನಟ್ಟು ಬೋಲ್ಟ್ಗಳಲ್ಲೇ ಚಿತ್ರ ಕಲಾಕೃತಿಗಳನ್ನ ರಚಿಸಿದ್ದಾರೆ ನೋಡಿ, ಎಷ್ಟು ಅದ್ಭುತವಾಗಿದೆ. ಈ ಪೇಂಟಿಂಗ್ಸ್ ಮಾತ್ರ ನೋಡಿ, ವೈಟ್ ಆ್ಯಂಡ್ ಬ್ಲ್ಯಾಕ್ ಫಿಗರ್ಸ್ ನೋಡಿ, ಎಷ್ಟು ಅದ್ಭುತವಾಗಿದೆ. ನೋಡಿ ಫ್ರೆಂಡ್ಸ್, ಮೊನಾಲಿಸಾ ಅವರ ಬ್ಲ್ಯಾಕ್ ಆ್ಯಂಡ್ ವೈಟ್ ಫಿಗರ್ನ ಇನ್ನೊಬ್ಬ ಮೊನಾಲಿಸಾ ಬಿಡಿಸ್ತಾ ಇದ್ದಾರೆ ಅನ್ಸುತ್ತಲ್ಲ. ಎಷ್ಟು ಬ್ಯೂಟಿಫುಲ್ ಆಗಿದೆ ಚಿತ್ರ ಆ್ಯಂಡ್ ಕಲಾವಿದೆ ಮೇಡಮ್ ಅವರು. ರಿಯಲಿ ಅದ್ಭುತವಾದ ಕಲೆ ಹೊಂದಿದ್ದಾರೆ ಮೇಡಮ್ ಅವರು. ನೋಡಿ ಎಷ್ಟು ಅದ್ಭುತವಾಗಿದೆ. ವಾವ್ ಫ್ರೆಂಡ್ಸ್, ಎಲ್ಲ ಮಾಧ್ಯಮದವರು ಕಾಯ್ತಾ ಇದ್ದರು ನೋಡಿ. ಪ್ರತಿ ವರ್ಷವೂ ಚಿತ್ರಸಂತೆಗೆ ಬಂದು ಸಿದ್ದರಾಮಯ್ಯ ಸರ್ ಅವರು ಉದ್ಘಾಟನೆ ಮಾಡ್ತಾರಂತೆ. ಇಲ್ಲಿಗೆ 8 ವರ್ಷ ಬಂದು ಉದ್ಘಾಟನೆ ಮಾಡಿದ್ದಾರೆ. ಈ ವರ್ಷವೂ 8ನೇ ಸಲ ಅವರೇ ಬಂದು ಉದ್ಘಾಟನೆ ಮಾಡಿರೋದು. ನೋಡಿ ಎಷ್ಟು ನೀಟಾಗಿ ರೆಡಿ ಆಗಿದ್ದಾರೆ. ಒಬ್ಬೊಬ್ಬರು ಒಂದೊಂದು ಕಲಾಕೃತಿಯಾಗಿದ್ದರು ಫ್ರೆಂಡ್ಸ್. ರಿಯಲಿ ವೃಕ್ಷೇ ರಕ್ಷಿತಿ ರಕ್ಷಿತಾ ಅಂತ ಬರೆದಿರೋ ಒಂದು ಫುಲ್ಲು ವಾಲಲ್ಲಿ ನೇಚರ್ ಫಿಗರ್ನ ಮಾಡಿದ್ದಾರೆ. ಆ ನೇಚರ್ ಫಿಗರ್ ಮುಂದೆ ಸ್ಟೇಜ್ ಹಾಕ್ಬಿಟ್ಟು ಆ ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಫ್ರೆಂಡ್ಸ್. ಆ ಕಾಲೇಜ್ ಎಲ್ಲ ಹುಡುಗಿಯರು ಆ್ಯಂಡ್ ಹುಡುಗರು ತುಂಬ ಅದ್ಭುತವಾಗಿತ್ತು ಆ ಪರ್ಫಾರ್ಮೆನ್ಸು. ರಿಯಲಿ ಆ ಪರ್ಫಾರ್ಮೆನ್ಸ್ ನೀವು ನೋಡಿ ಖುಷಿ ಪಡಿ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಅವರ ಕಲೆಗೆ ನಾವು ತುಂಬ ಹೃದಯದಿಂದ ಧನ್ಯವಾದ ಹೇಳಿ ತುಂಬ ಒಳ್ಳೆಯ ಕಲೆನ ಪ್ರೋತ್ಸಾಹನ ಫ್ರೆಂಡ್ಸ್. ಪ್ಲೀಸ್ ಪ್ರೋತ್ಸಾಹಿಸೋಣ ಅವರ ಕಲೆಗೆ, ಅವರ ಕಲಾಕೃತಿಗೆ, ಅವರ ಒಂದು ಒಳ್ಳೆಯ ನೃತ್ಯಕ್ಕೆ ನಾವು ಸಲಾಮ್ ಮಾಡಿ ಅವರ ಒಂದು ನ್ಯಾಚುರಲ್ ಆದ ನೃತ್ಯನ ನೋಡಿ ಸಂತೋಷ ಪಡೋಣ ಫ್ರೆಂಡ್ಸ್. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ನಿಮಗೂ ತೋರಿಸ್ತೀನಿ, ನೋಡಿ ಖುಷಿಪಡಿ. ತುಂಬ ಬ್ಯೂಟಿಫುಲ್ ಆದಂತಹ ಶ್ರೀನಿವಾಸ ಕಲ್ಯಾಣ ದೃಶ್ಯನ ಇಲ್ಲಿ ನಮ್ಮ ಕಣ್ಮುಂದೆ ಕಟ್ಕೊಟ್ರು ಫ್ರೆಂಡ್ಸ್. ತುಂಬ ಅದ್ಭುತವಾಗಿದೆ ನೋಡಿ. ನೀವು ಅಲ್ಲಿ ಬಿಟ್ಟಿರೋ ಬ್ಯಾನರ್ಸ್ ಎಲ್ಲ ತುಂಬಾ ಸೌಂಡ್ ಮಾಡ್ತಾಯಿದ್ವು, ಆದ್ರೂ ಯಾರು ಡಿಸ್ಟರ್ಬ್ ಆಗದೆ ಮೇಲೆ ನೋಡಿಬಿಟ್ಟು ಹಾಗೇ ಅಲ್ಲಿ ನಡೆಸ್ಕೊಡೋಂತಹ ಕಾರ್ಯಕ್ರಮನ ತುಂಬ ಶ್ರದ್ಧೆಯಿಂದ, ತುಂಬ ತಾಳ್ಮೆಯಿಂದ ನೋಡ್ತಾಯಿದ್ರು ಫ್ರೆಂಡ್ಸ್. ರಿಯಲಿ ತುಂಬ ಅತ್ಯದ್ಭುತವಾಗಿತ್ತು. ತುಂಬಾ ನ್ಯಾಚುರಲ್ ಆದಂಥ ಕಲೆನಲ್ಲಿ ಪ್ರದರ್ಶನ ಮಾಡಿದ್ರು ಫ್ರೆಂಡ್ಸ್. ಬ್ಯಾಕ್ಗ್ರೌಂಡಿಂದ ಕಾಣ್ತಿದೆ ನೋಡಿ, ಅಲ್ಲಿ ರಕ್ಷೋ ರಕ್ಷಿತಿ ರಕ್ಷಿತಾ ಅಂದರೆ ಅರ್ಧ ಪ್ರಕೃತಿ ಚೆನ್ನಾಗಿರೋದು, ಅರ್ಧ ಫ್ಯಾಕ್ಟ್ರಿಗಳ ಹೊಗೆಗಳಿಂದ ತುಂಬಿ ಕೆಟ್ಟೋಗಿರೋಂತಹ ನಮ್ಮ ಭೂಮಿಯ ಭಾಗನ ಹೋಲುವಂತಹ ಚಿತ್ರಣ ಅಲ್ಲಿ ಕಾಣ್ತಾ ಇತ್ತು ನೋಡಿ. ತುಂಬ ಅದ್ಭುತವಾಗಿದೆ.
ತುಂಬ ತುಂಬ ಅಂದವಾಗಿ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ತುಂಬ ಅಂದವಾಗಿ, ತುಂಬ ಬ್ಯೂಟಿಫುಲ್ ಆದಂಥ ಪರ್ಫಾರ್ಮೆನ್ಸ್. ಈ ಥರ ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡೋಕ್ಕೆ ನಿಜವಾಗಿ ಕಟ್ಸಿರ್ಬೇಕು ಆ್ಯಂಡ್ ಮೀಟ್ರ್ ಬೇಕು ಫ್ರೆಂಡ್ಸ್. ನಾವು ಏನೇ ಮಾತಾಡ್ಬೋದು, ಆದರೆ ಒಂದು ಪರ್ಫಾರ್ಮೆನ್ಸ್ ಮಾಡಬೇಕಾದಾಗ ಸಾವಿರಾರು ಕಣ್ಣುಗಳು ನಮ್ಮನ್ನು ನೋಡ್ತಾ ಇರ್ತವೆ. ಅದು ಎಲ್ಲದನ್ನು ನಾವು ಫೇಸ್ ಮಾಡಿ ಅಲ್ಲಿ ನಾವು ಯಾರು ಇಲ್ಲ, ನಾವೇ ಇರೋದನ್ನೋ ಥರ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡಬೇಕು. ಆ ಕಲೆನ ಹೊರ ಹಾಕಬೇಕು. ಅದೇ ಅದ್ಭುತವಾಗಿ ಕಾಣೋಕ್ಕೆ ನಾವು ಬಯಸೋದು. ಇದಕ್ಕೆಲ್ಲ ತುಂಬ ರಿಹಾರ್ಸಲ್ ಮಾಡಿರ್ತಾರೆ. ತುಂಬ ಹ್ಯಾಟ್ಸ್ ಆಫ್ ಫ್ರೆಂಡ್ಸ್. ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾರೆ. ಅದ್ಭುತ ಫ್ರೆಂಡ್ಸ್. ರಿಯಲಿ ನೋಡಿ, ಕಣ್ಣು ತುಂಬಿಕೊಳ್ಳಿ. ಈ ಥರ ದೃಶ್ಯಗಳು ಪದೇ ನಮಗೆ ಸಿಗಲು, ನೋಡಲು ತುಂಬ ಅಪರೂಪದ ಸಂಗತಿಯಾಗಿದೆ. ಚಿತ್ರಕಲಾ ಪರಿಷತ್ನವ್ರಿಗೆ ತುಂಬ ಧನ್ಯವಾದಗಳನ್ನ ಹೇಳಬೇಕು. ಈ ಥರ ಒಂದು ಸ್ಟೇಜ್ ಪರ್ಫಾರ್ಮೆನ್ಸು, ಈ ಥರ ಒಂದು ಮನೋರಂಜನೆ ಪ್ರತಿ ವರ್ಷವೂ ಒನ್ ಡೇ ಈ ಥರ ಒಂದು ರಂಜಿಸೋಂಥ ಕೆಲಸ ಮಾಡೋ ಇವರೆಲ್ಲರಿಗೂ ನಮ್ಮ ತುಂಬ ಹೃದಯದ ಧನ್ಯವಾದ ತಿಳಿಸಲೇಬೇಕು. ಎಲ್ಲ ಮೂಕಾಭಿನಯ, ಅದನ್ನು ನಾವು ನೋಡಿನೇ ಅರ್ಥ ಮಾಡ್ಕೋಬೇಕು, ನೋಡಿನೇ ತಿಳ್ಕೋಬೇಕು. ಆ ಥರ ಈ ಒಂದು ಸ್ಟೇಜ್ ಪರ್ಫಾರ್ಮೆನ್ಸಲ್ಲಿ ಕಣ್ಣಿಗೆ ಗೋಚರಿಸ್ತಾ ಇದೆ. ತುಂಬ ಅದ್ಭುತವಾದಂಥ ಪರ್ಫಾರ್ಮೆನ್ಸ್. DJ ಸಾಂಗ್ ಹಾಕೊಂಬಿಟ್ಟು ಹೆಂಗೆ ಬೇಕಂಗೆ ಕುಣಿದು ಪರ್ಫಾರ್ಮೆನ್ಸ್ ಮಾಡೋದು ಬೇರೆ ಫ್ರೆಂಡ್ಸ್. ಆದರೆ ಇದು ಒಂದು ಐತಿಹಾಸಿಕ ಘಟನೆನ ಮರುಕಳಿಸುವಂತಹ ಸನ್ನಿವೇಶಗಳು, ಸೃಷ್ಟಿ ಮಾಡೋವಂತಹ ಆ ಕಲೆನ ಮಾಡೋ ಇವರೆಲ್ಲರಿಗೂ ರಿಯಲಿ ಹ್ಯಾಟ್ಸ್ ಆಫ್. ಶ್ರೀನಿವಾಸ ಕಲ್ಯಾಣ ಆಗೋಯ್ತು. ಇವರ ಪರ್ಫಾರ್ಮೆನ್ಸ್ 100% ವರ್ತ್ ಪರ್ಫಾರ್ಮೆನ್ಸ್. ವಾವ್. ತುಂಬ ಹೃದಯದ ಧನ್ಯವಾದಗಳು ಮೇಡಮ್ ಎಲ್ಲರಿಗೂ. ಫ್ರೆಂಡ್ಸ್, ಯಕ್ಷಗಾನದ ವೇಷಧಾರಿಗಳು ನೋಡಿ ಯಾವ ಥರ ಅದ್ಭುತವಾಗಿ ರೆಡಿಯಾಗಿ ಬಂದಿದ್ದಾರೆ. ತುಂಬ ಸಂತೋಷ ಆಯಿತು ನಿಜವಾಗಿ. ಅವ್ರ ಜೊತೆ ಒಂದು ವಿಡಿಯೋನೂ ಮಾಡಿದೆ. ತುಂಬ ಖುಷಿ ಕೊಟ್ಟಂಥ ಕ್ಷಣ ಫ್ರೆಂಡ್ಸ್. ಆ ನಾಟಕಧಾರಿಗಳು ಇಲ್ಲಿ ಫೋಟೋಗೆ ಪೋಸ್ ಕೊಡ್ತಾಯಿದ್ರು. ಒಳ್ಳೊಳ್ಳೆ ಸೆಲ್ಫಿಗೆ ಪೋಸ್ ಕೊಡೋಂಥ ದೃಶ್ಯ ನೋಡಿ, ತುಂಬ ಅದ್ಭುತವಾದಂಥ ದೃಶ್ಯ ನೋಡಿ. ಎಷ್ಟು ನೀರು ಹಾಕ್ತಿದ್ದಾರೆ ಫ್ರೆಂಡ್ಸ್. ವುಡ್ ಮೇಲೆ ಬರ್ನ್ ಮಾಡಿರೋದು ಚಿತ್ರಕಲೆ ನೋಡಿ ಹೇಗಿದೆ ನೋಡಿ, ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಫ್ರೆಂಡ್ಸ್. ನಮ್ಮ ಕಡೆಲ್ಲ ಕುಂಬಾರರು ಈ ಥರ ಸೋರೆ ಮಾಡ್ತಾಯಿದ್ರು. ನಿಜವಾಗಿ ಅದೂ ಒಂಥರ ಕಲೆನೇ ನೋಡಿ. ಆ ಯಪ್ಪ ಒಕ್ಕುಗೆ ಕಲಿಸ್ಕೊಡ್ತಾ ಇದ್ದಾನೆ ಯಾವ ಥರ ಮಾಡೋದು ಅಂತ ಫೀಲ್ನ ಎಷ್ಟು ಚೆನ್ನಾಗಿ ತೋರಿಸ್ತಿದ್ದಾನೆ ಫ್ರೆಂಡ್ಸ್. ಇಲ್ಲಿ ಕಬ್ಬಿನ ಹಾಲು ಕುಡಿಯೋಕ್ಕೂ ಅವಕಾಶ ಇದೆ, ಅಮೌಂಟ್ ಪೇ ಮಾಡಬೇಕು. ಇಲ್ಲಿ ಜ್ಯೂಸ್ ಕುಡಿಯೋಕ್ಕೂ ಪ್ರತಿ ಒಂದು ಐಟಮು ಇಲ್ಲಿ ಸಿಗ್ತಾಯಿತ್ತು, ಊಟ ಸಮೇತ. ನ್ಯಾಚುರಲ್ ಜ್ಯೂಸ್ ಫ್ರೆಂಡ್ಸ್, ಇವರೇ ತಯಾರು ಮಾಡಿರೋದು ನ್ಯಾಚುರಲ್ ಜ್ಯೂಸು. ಎಷ್ಟು ಜನ ಊಟಕ್ಕೆ ತಿಂಡಿಗೆ ಬಂದಿದೆ ನೋಡಿ
ಫ್ರೆಂಡ್ಸ್ ಒಬ್ಬರನ್ನ ಎದುರುಗಡೆ ಕೂರಿಸ್ಕೊಂಬಿಟ್ಟು ವ್ಯಂಗ್ಯ ಚಿತ್ರ ಮಾಡ್ತಾ ಇದ್ದಾರೆ, ಅದಕ್ಕೆ ಕಲರ್ ಮಾಡ್ತಾ ಇದ್ದಾರೆ ಬ್ರದರು. ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ, ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಅಲ್ಲಿ ಎದುರುಗಡೆ ಇರೋಂತಹ ವ್ಯಕ್ತಿಯ ಚಿತ್ರ ಇದು, ಇನ್ನೂ ಕಂಪ್ಲೀಟ್ ಆಗಿಲ್ಲ, ಎಲ್ಲ ಲೈಟ್ ಆ್ಯಂಡ್ ಶೇಡ್ ತೋರಿಸ್ತಾ ಇದ್ದಾರೆ. ಈ ಟೆಕ್ನಿಕ್ ನೋಡಿ ನನಗೆ ತುಂಬ ಒಂಥರ ಈಸಿ ಅನ್ನಿಸ್ತು, ಆದರೆ ತುಂಬ ಕಷ್ಟ ಫ್ರೆಂಡ್ಸ್. ಈ ಥರ ಒಂದು ವ್ಯಂಗ್ಯ ಚಿತ್ರ ಮಾಡೋದೇ ಕಷ್ಟ ಒಂಥರ. ಫ್ರೆಂಡ್ಸ್ ಇಲ್ಲಿ ನೋಡಿ, ಒಬ್ಬ ಹುಡುಗನ ಕುಂಡ್ರಿಸ್ಕೊಂಬಿಟ್ಟು ಎದುರುಗಡೆ ಎಷ್ಟು ನೀಟಾಗಿ ಪೆನ್ಸಿಲಲ್ಲಿ ಸ್ಕೆಚ್ ಮಾಡ್ತಾ ಇದ್ದಾರೆ, ಸೇಮ್ ಟು ಸೇಮ್ ಮಾಡಿದ್ದಾರೆ ನೋಡಿ. ಆ ಹುಡುಗನ ನೋಡ್ರಿ, ಈ ಸ್ಕೆಚ್ ನೋಡಿ ಎಷ್ಟು ಅದ್ಭುತವಾಗಿ ಬಿಡಿಸ್ತಾ ಇದ್ದಾರೆ ಅಂದರೆ ಕಲಾವಿದರು. ಹ್ಯಾಟ್ಸ್ ಆಫ್ ಸರ್ ನಿಮಗೆ. ಫ್ರೆಂಡ್ಸ್ ಅಮೂಲ್ಯ ಅವರು ಶೂಟಿಂಗ್ ಮಾಡ್ತಾಯಿದ್ರು ನೋಡಿ, ಚಿತ್ರಸಂತೆಯಲ್ಲಿ ಅಮೂಲ್ಯ ಅವರ ಶೂಟಿಂಗ್ ನಡೀತು. ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾಯಿದ್ರು ಅಮೂಲ್ಯ ಮೇಡಮ್ ಅವರು. ತುಂಬ ಬ್ಯೂಟಿಫುಲ್ ಅಂದರೆ ಚೆಲುವಿನ ಚಿತ್ತಾರಕ್ಕಿಂತ ಅದ್ಭುತವಾಗಿ ಅಂದವಾಗಿ ಕಾಣಿಸ್ತಾಯಿದ್ರು ಫ್ರೆಂಡ್ಸ್. ನೋಡಿ ನಾನಂತೂ ಶಾಕ್ ಆಗ್ಬಿಟ್ಟೆ. ಮಾತಾಡ್ಸೋಣ ಅಂತ ತುಂಬ ಪ್ರಯತ್ನ ಪಟ್ಟೆ, ಆದರೆ ಅವ್ರು ಬೇಗ ಶೂಟ್ ಮುಗಿಸ್ಕೊಂಡು ತೆಗಿಯೋಂಗಿಲ್ಲ, ಕ್ಯಾಮ್ರಾ ತೆಗಿಯೋಂಗಿಲ್ಲ, ಫೋಟೋ ಹೊಡೆಯೋಂಗಿಲ್ಲ ಅಂತ ಅಂದ್ಬಿಟ್ಟು ಮುಂದೆ ಮೂವ್ ಆಗ್ಬಿಟ್ರು. ಸಕ್ಕತ್ತು ಜನ ಬೇರೆ ಸೇರಿದ್ರು, ಮಾತಾಡ್ಸೋಕ್ಕಾಗಲಿಲ್ಲ. ನೋಡಿ ಫ್ರೆಂಡ್ಸ್ ಯಾವ ಥರ ಅದ್ಭುತವಾಗಿರೋಂಥ ಕಲೆನ ಪ್ರದರ್ಶನ ಮಾಡಿದ್ದಾರೆ ನೋಡಿ. ನೀವೆಲ್ಲ ತುಂಬ ಅದ್ಭುತವಾದ ಶಿವಲಿಂಗ ನೋಡಿ ಅಲ್ಲಿ. ವಾವ್ ವಾವ್ ವಾವ್, ಇದೆಲ್ಲ ಕಣ್ಣು ತುಂಬ್ಕೊಳ್ಳೋ ನಾನೇ ಅದೃಷ್ಟವಂತ, ತುಂಬ ಅದೃಷ್ಟವಂತ ಅಂತ ಭಾವಿಸಿದೆ ಫ್ರೆಂಡ್ಸ್. ರಿಯಲಿ ಪ್ರತಿ ಒಬ್ಬರೂ ನೆಕ್ಸ್ಟ್ ಇಯರು ನೋಡಿ ಅಲ್ಲಿ ಲೈವಲ್ಲಿ ಫಿಗರ್ನ ಬಿಡಿಸ್ತಾ ಇದ್ದಾರೆ ನಮ್ಮ ಕಲಾವಿದರು. ನೋಡಿ ಎಷ್ಟು ಅದ್ಭುತವಾಗಿ ಬಿಡಿಸ್ತಾ ಇದ್ದಾರೆ ಅಂತೇಳಿ. ತುಂಬ ಅದ್ಭುತವಾದ ಕಲಾವಿದರು ಲೈವಲ್ಲೇ ಚಿತ್ರಗಳನ್ನ ಬರೆದು ಕೊಡ್ತಾಯಿದ್ರು, ಬರೆಸ್ಕೊಳ್ತಾಯಿದ್ರು. ನೋಡಿ ಇದು ವ್ಯಂಗ್ಯ ಚಿತ್ರನೇ, ತುಂಬ ಕಾಮಿಡಿಯಾಗಿರೋಂತಹ ಚಿತ್ರಗಳನ್ನ ಅದ್ಭುತವಾಗಿ ಮಾಡ್ತಾಯಿದ್ರು ಫ್ರೆಂಡ್ಸ್. ರಿಯಲಿ ಈ ಥರ ಅದ್ಭುತವಾದ ಪೇಂಟಿಂಗ್ಸ್ ನೋಡೋಕ್ಕೆ ಮತ್ತು ಈ ಥರ ಅದ್ಭುತವಾದ ಕ್ಷಣಗಳನ್ನ ಕಳಿಬೇಕಂದ್ರೆ ನೆಕ್ಸ್ಟ್ ಇಯರು ಜನವರಿ ಫಸ್ಟು ಭಾನುವಾರನೇ ಈ ಥರ ಒಂದು ಚಿತ್ರಸಂತೆ ನಡೆಯುತ್ತೆ ನೋಡಿ. ಸ್ಟ್ಯಾಚ್ಯುಗಳು ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ. ಅಂಬೇಡ್ಕರ್ ಆ್ಯಂಡ್ ನಮ್ಮ ಬುದ್ಧ, ಡಾಕ್ಟರ್ ರಾಜ್ಕುಮಾರ್, ಪುನೀತ್ ಸರ್, ಕೆಂಪೇಗೌಡರು ಇಲ್ಲಿ ಚಿರುಮಿರಿ ಮಾರ್ತಕ್ಕಂಥ ನೋಡಿ. ಜನಗಳಿಗೆ ಎಲ್ಲರಿಗೂ ಚಿರುಮಿರಿ ಮಾರ್ತಾ, ಒಳ್ಳೊಳ್ಳೆ ಸ್ವೀಟ್ ಕಾರ್ನ್ನ ಮಾರ್ತಾ, ಜನಗಳಿಗೆ ಒಂಥರ ಸಂತೆ, ಒಂಥರ ಹಬ್ಬದ ವಾತಾವರಣನೇ ತುಂಬಿದೆ. ತುಂಬ ಜನ ಸೇರ್ಕೊಂಬಿಟ್ರು ಫ್ರೆಂಡ್ಸ್. ಸಾಯಂಕಾಲ ಆಗ್ತಾ ಸಕ್ಕತ್ತು ಜನ, ಪ್ರತಿಯೊಂದು ಬ್ಯಾಂಗಲ್ಸ್ ಮಾರೋರು ಸಮೇತ ಅಲ್ಲಿದ್ದರು. ಪ್ರತಿಯೊಂದೂ ಅಲ್ಲಿ ಮಾರಾಟ ಆಗ್ತಾಯಿದೆ. ಚಿತ್ರಸಂತೆಯಲ್ಲಿ ಆ ಹೂವುಗಳ ಡಿಸೈನ್ ನೋಡಿ, ಎಲ್ಲನೂ ಮಾಡ್ಕೊಂಬಂದಿರೋದು ಕೃತಕ ಹೂವುಗಳು ಅವೆಲ್ಲ. ಫ್ರೆಂಡ್ಸ್ ಕೊನೆ ಹಂತಕ್ಕೆ ಬಂದು ತಲುಪಿದ್ವಿ. ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್. ತುಂಬ ಅದ್ಭುತವಾದಂತಹ ಈ ಸುಂದರ ಕ್ಷಣಗಳನ್ನ ಕಳೆದಂತಹ ನಾನೇ ಧನ್ಯ ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಪ್ಲೀಸ್ ಯಾರ್ಯಾರು ಹೊಸ್ದಾಗಿ ನೋಡ್ತಿದ್ರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾರ್ಯಾರು ಇಷ್ಟ ಆಗಿದೆಯೋ ಲೈಕ್ ಮಾಡಿ, ಶೇರ್ಗಳ ಮಾಡಿ ಪ್ಲೀಸ್ ನೋಡಿ ಫ್ರೆಂಡ್ಸ್. ತುಂಬ ಅದ್ಭುತವಾದ ಪೇಂಟಿಂಗ್ಸ್ಗಳನ್ನ ನಿಮಗೆ ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ತುಂಬ ಒಳ್ಳೊಳ್ಳೆ ಕಲಾವಿದರನ್ನ ಇಲ್ಲಿ ಭೇಟಿಯಾಗಿದ್ದೀನಿ, ನೋಡಿದ್ದೀನಿ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಚಿತ್ರಸಂತೆ ನೋಡೋದು ಮುಗಿದಿದೆ, ಇನ್ನೇನು ಊರಿಗೆ ಹೊರಡುವ ಸಮಯ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.